ಈ ವಿಡಿಯೋದಲ್ಲಿ ನಾವು ಜೀವಕೋಶದ ಗಾತ್ರವನ್ನು ಅನ್ವೇಷಿಸಲು ಪ್ರಯತ್ನಿಸೋಣ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಜೀವಕೋಶದ ಗಾತ್ರ ಎಷ್ಟು ಚಿಕ್ಕದಾಗಿರ್ಬೋದು ಮತ್ತು ಅವು ಎಷ್ಟು ದೊಡ್ಡದಾಗಿ ಬೆಳೆಯಬಹುದು, ಅದು ಎಷ್ಟು ದೊಡ್ಡ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಯಾವ ಅಂಶಗಳು ಪರಿಣಾಮ ಬೀರುತ್ತೆ ಅನ್ನೋ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ನೀವು ಕೆಲವು ಜೀವಕೋಶಗಳ ಚಿತ್ರವನ್ನ ನೋಡ್ತೀರಾ. ಇಲ್ಲಿ ಕಾಣ್ತಿರೋದು ಬಂದು ಸೂಡೋಮೋನಾಸ್ ಬ್ಯಾಕ್ಟೀರಿಯಾ. ಈ ಎಲ್ಲಾ ಗುಳಿಗೆ ಆಕಾರದಲ್ಲಿ ಕಾಣ್ತಿದ್ಯಲ್ವಾ, ಈ ಪ್ರತಿ ಭಾಗನೂ ಒಂದು ಸ್ವತಂತ್ರವಾದ ಜೀವಕೋಶವೇ. ಈ ಕೋಶದ ಅಗಲ ಸರಿಸುಮಾರು 1 ಮೈಕ್ರೋಮೀಟರ್ ಇರುತ್ತೆ, ಉದ್ದ 5 ಮೈಕ್ರೋಮೀಟರ್ ಇರುತ್ತೆ. 1 ಮೈಕ್ರೋಮೀಟರ್ ಅಂದ್ರೆ 1 ಮೀಟರ್ನ ದಶಲಕ್ಷದಲ್ಲಿ 1 ಭಾಗ. ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಬಂದು ಮಾನವ ದೇಹದಲ್ಲಿ ಕಂಡುಬರುವ ಜೀವಕೋಶಗಳು. ಇದು ಕೆಂಪು ರಕ್ತ ಕಣಗಳು. ಇದು ಸರಿಸುಮಾರು 7 ಮೈಕ್ರೋಮೀಟರ್ ವ್ಯಾಸವನ್ನ ಹೊಂದಿರುತ್ತೆ. ಅದೇ ಮಾಪಕದಲ್ಲಿ ನೀವು ಬಿಳಿ ರಕ್ತ ಕಣಗಳನ್ನ ಕೂಡ ನೋಡ್ತೀರಾ. ಈ ಚಿತ್ರದಲ್ಲಿ ಮಾನವನ ವೀರ್ಯಾಣು ಅಂಡಾಣುವನ್ನ ಪ್ರವೇಶಿಸಲು ಸಿದ್ಧವಾಗಿರೋದನ್ನ ಕಾಣಬಹುದು. ಮಾನವನ ಅಂಡಾಣುಗಳು ಸಾಮಾನ್ಯವಾಗಿ ಕಂಡುಬರುವ ಕೋಶಗಳಲ್ಲಿ ಅತ್ಯಂತ ದೊಡ್ಡವು, ವಿಶೇಷವಾಗಿ ಗೋಳಾಕಾರದ ಕೋಶಗಳ ವಿಷಯದಲ್ಲಿ. ಇವುಗಳ ವ್ಯಾಸ ಸುಮಾರು 100 ಮೈಕ್ರೋಮೀಟರ್ಗಳಷ್ಟಿರುತ್ತೆ. ಈ ಎಲ್ಲಾ ಚಿತ್ರಗಳು ಒಂದೇ ಮಾಪಕದಲ್ಲಿ ಇರೋದ್ರಿಂದ ಈ ಜೀವಕೋಶಗಳ ಗಾತ್ರವನ್ನ ಸುಲಭವಾಗಿ ಪರಸ್ಪರ ಹೋಲಿಕೆಯನ್ನ ಮಾಡಬಹುದು. ಇಲ್ಲಿ ಬರೋ ಮೊದಲ ಪ್ರಶ್ನೆ ಬಂದು ಜೀವಕೋಶಗಳು ಎಷ್ಟು ಚಿಕ್ಕದಾಗಿರ್ಬೋದು ಅನ್ನೋ ಪ್ರಶ್ನೆ. ಜೀವಕೋಶ ಒಂದು ಜೀವಂತ ಘಟಕ. ಇದು ಬಹಳ ಸಂಕೀರ್ಣವಾಗಿದ್ದು ಇದರಲ್ಲಿ DNA ಇರುತ್ತೆ, ಸ್ವಯಂ ಪ್ರತಿಕೃತಿ ಅಂದ್ರೆ ರೆಪ್ಲಿಕೇಶನ್ ಮಾಡಿಕೊಳ್ಳುವ ಸಾಮರ್ಥ್ಯ ಕೂಡ ಇರುತ್ತೆ, ಮತ್ತು ಬದುಕಲು ಅಗತ್ಯವಿರುವ ಎಲ್ಲಾ ಜೈವಿಕ ಕ್ರಿಯೆಗಳು ಅಂದ್ರೆ ಮೆಟಬಾಲಿಕ್ ಆಕ್ಟಿವಿಟೀಸ್ ನಡೆಯುತ್ತೆ. ಈವರೆಗೂ ನಾವು ಗಮನಿಸಿರುವ ಅತಿ ಚಿಕ್ಕ ಜೀವಕೋಶಗಳ ಗಾತ್ರ ಸರಿಸುಮಾರು 100 ನ್ಯಾನೋಮೀಟರ್ಗಳಿರ್ಬೋದು. ಇದಕ್ಕೆ ಹೋಲಿಕೆ ಮಾಡಿ ನೋಡಿ, ಇದು 1 ಮೈಕ್ರೋಮೀಟರ್ ಅಂದ್ರೆ 1000 ನ್ಯಾನೋಮೀಟರ್ಗಳಿಗೆ ಸಮ. ಈಗಿನ ತಿಳುವಳಿಕೆಯ ಪ್ರಕಾರ ಅತಿ ಚಿಕ್ಕ ಜೀವಕೋಶಗಳು ಬಂದು ಮೈಕೋಪ್ಲಾಸ್ಮಾ ಎಂಬ ಬ್ಯಾಕ್ಟೀರಿಯಾ ಗುಂಪಿನಲ್ಲಿ ಕಂಡುಬರುತ್ತೆ. ಇವುಗಳ ಗಾತ್ರ ಸರಿಸುಮಾರು 0.2 ಮೈಕ್ರೋಮೀಟರ್ ಅಂದ್ರೆ 200 ನ್ಯಾನೋಮೀಟರ್ಗಳಿಗೆ ಸಮವಾಗಿರುತ್ತೆ. ಇದು ಈವರೆಗೂ ಕಂಡುಬಂದಂತಹ ಅತಿ ಚಿಕ್ಕ ಜೀವಕೋಶ. ಈ ಗಾತ್ರವು ಜೀವಕೋಶದ ಕನಿಷ್ಠ ಮಿತಿ ಆಗಿರ್ಬೋದು, ಅಟ್ಲೀಸ್ಟ್ ಸಮೀಪದಲ್ಲಿರ್ಬೋದು ಅಂತ ಭಾವಿಸ್ತೇವೆ. ಯಾಕೆ ಅಂದ್ರೆ ಇದಕ್ಕೊಂದು ಬಲವಾದ ಕಾರಣ ಇದೆ. ಒಂದು ಜೀವಕೋಶದಲ್ಲಿ ಎಲ್ಲಾ ಆನುವಂಶಿಕ ಮಾಹಿತಿ ಇರಬೇಕು, ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ಇರಬೇಕು, ಮತ್ತು ಅಗತ್ಯವಾದ ಕೋಶದ ಅಂಗಾಂಗಗಳು ಕೂಡ ಇರಬೇಕು. ಆದ್ರಿಂದ ಜೀವಕೋಶವು ಅನಂತವಾಗಿ ಚಿಕ್ಕದಾಗಿರಲು ಸಾಧ್ಯವಿಲ್ಲ. ಅದು ಒಂದು ನಿರ್ದಿಷ್ಟ ಮಟ್ಟದವರೆಗೂ ಮಾತ್ರ ಚಿಕ್ಕದಾಗಿರ್ಬೋದು. ಇನ್ನು ಎರಡನೇ ಪ್ರಶ್ನೆ ಬಂದು ಜೀವಕೋಶದ ಗಾತ್ರದ ಮೇಲಿನ ಮಿತಿ ಏನಾಗಿರ್ಬೋದು, ಅಥವಾ ಜೀವಕೋಶ ಎಷ್ಟು ದೊಡ್ಡದಾಗಿರ್ಬೋದು. ಜೀವಕೋಶದ ಗಾತ್ರವನ್ನ ನಿರ್ಧಾರ ಮಾಡಲಿಕ್ಕೆ ಒಂದು ಪ್ರಮುಖ ಅಂಶ ಕಾರಣವಾಗುತ್ತೆ. ಅದೇನು ಅಂದ್ರೆ ಗಾತ್ರ ಮತ್ತು ಮೇಲ್ಮೈ ವಿಸ್ತೀರ್ಣದ ಅನುಪಾತ. ಈ ಅನುಪಾತ ಯಾಕೆ ಮುಖ್ಯ? ಜೀವಕೋಶದ ಮೇಲ್ಮೈ ಭಾಗವೇ ಪೋಷಕಾಂಶಗಳನ್ನ ಒಳಗೆ ತಗೊಳ್ಳೋದು, ತ್ಯಾಜ್ಯಗಳನ್ನ ಹೊರಗೆ ಕಳಿಸೋದು, ಅಗತ್ಯವಾದ ವಿನಿಮಯವನ್ನ ಕೂಡ ನಿರ್ವಹಿಸೋದು. ಅಂದ್ರೆ ಪ್ರತಿ ಮೇಲ್ಮೈ ವಿಸ್ತೀರ್ಣದ ಘಟಕ ತನ್ನೊಂದಿಗೆ ಸಂಬಂಧಿಸಿದ ಗಾತ್ರದ ಭಾಗಕ್ಕೆ ಅಗತ್ಯವಾದ ಒಳಹರಿವು ಹೊರಹರಿವು ಕಾರ್ಯವನ್ನ ನಿರ್ವಹಿಸಬೇಕು. ಇನ್ನು ಮುಖ್ಯವಾದ ವಿಷಯ ಏನು ಅಂದ್ರೆ ಈ ಜೀವಕೋಶಗಳು ದೊಡ್ಡ ಆಗ್ತಿದ್ದಂತೆ ಗಾತ್ರ ಮತ್ತು ಮೇಲ್ಮೈ ವಿಸ್ತೀರ್ಣ ಒಂದೇ ವೇಗದಲ್ಲಿ ಹೆಚ್ಚಾಗೋದಿಲ್ಲ. ಗಾತ್ರ ಮತ್ತು ವಿಸ್ತೀರ್ಣ ಬೇರೆ ಬೇರೆ ವೇಗದಲ್ಲಿ ಹೆಚ್ಚಾಗುತ್ತೆ. ಇದನ್ನ ನಾವು ಗಣಿತದ ಸಹಾಯದಿಂದ ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣವಾ? ಒಂದು ಗೋಳಾಕಾರದ ಜೀವಕೋಶವನ್ನ ತಗೊಳ್ಳಿ. ಇದರ ತ್ರಿಜ್ಯ 6 ಘಟಕಗಳಾಗಿರ್ಲಿ. ಇನ್ನು ಗಣಿತದಲ್ಲಿ ನಾವು ತಿಳ್ಕೊಂಡಿರ್ತೇವೆ, ಒಂದು ಗೋಳದ ಗಾತ್ರ ಏನಾಗಿರುತ್ತೆ, 4/3 ಪೈ r ನ ಘನ. ಮೇಲ್ಮೈ ವಿಸ್ತೀರ್ಣ ಬಂದು 4 ಪೈ r ನ ವರ್ಗ. ಈಗ ಈ 2 ಸೂತ್ರಗಳನ್ನ ಭಾಗಿಸೋಣ, ಆಗ ಅದರ ಅನುಪಾತ ಸಿಕ್ಕುತ್ತಲ್ವಾ. ನೋಡ್ಬೋದು ನೀವು, 4/4 ರದ್ದಾಗುತ್ತೆ, ಪೈ ರದ್ದಾಗುತ್ತೆ, r ನ ಘನ ಬೈ r ನ ವರ್ಗ, ಇನ್ನು ಉಳಿದಿರೋದು ಬಂದು r/3. ಅಂದ್ರೆ ಈ ಒಂದು ಯುಕ್ತಿ ನಮಗೆ ಗಾತ್ರ, ಮೇಲ್ಮೈ ವಿಸ್ತೀರ್ಣ, ತ್ರಿಜ್ಯದ ಪರಸ್ಪರ ಸಂಬಂಧವನ್ನ ತೋರಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಇನ್ನೂ ಸರಳಗೊಳಿಸೋಣವಾ? ಈಗ ಒಂದು ಬಿಳಿ ರಕ್ತ ಕಣವನ್ನು ತಗೊಳ್ಳೋಣ.
ಇದರ ತ್ರಿಜ್ಯ 3 ಮೈಕ್ರೋಮೀಟರ್ಗಳಾಗಿರ್ಲಿ. ಈಗ ಈ ಆರ್ನ ಮೌಲ್ಯವನ್ನ ಇಲ್ಲಿ ಆದೇಶ ಮಾಡೋಣ. ಆಗ ನಮ್ಗೇನ್ ಸಿಕ್ಕತ್ತೆ? 1 ಮೈಕ್ರೋಮೀಟರ್ ಸಿಕ್ಕತ್ತೆ. ಇಲ್ಲಿ ನೀವು ಮೈಕ್ರೋಮೀಟರ್ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ರೆ ಗಾತ್ರ ಬಂದು ಘನ ಮೈಕ್ರೋಮೀಟರ್ಗಳು, ಮೇಲ್ಮೈ ವಿಸ್ತೀರ್ಣ ಚದರ ಮೈಕ್ರೋಮೀಟರ್ಗಳು. ಇದು ಕೂಡ ರದ್ದಾಗ್ಬಿಡುತ್ತಲ್ವಾ? ಇನ್ನು ಉಳಿದಿರೋದು 1 ಮೈಕ್ರೋಮೀಟರ್ ಅಷ್ಟೇ. ಈ ಸಂದರ್ಭದಲ್ಲಿ ಈ 1 ಮೈಕ್ರೋಮೀಟರ್ನ ಅರ್ಥ ಏನು ಅಂದ್ರೆ, ಪ್ರತಿ ಚದರ ಮೈಕ್ರೋಮೀಟರ್ ಮೇಲ್ಮೈ ವಿಸ್ತೀರ್ಣವು ಸರಿಸುಮಾರು 1 ಘನ ಮೈಕ್ರೋಮೀಟರ್ ಗಾತ್ರವನ್ನ ಬೆಂಬಲಿಸುತ್ತೆ ಅಂತ. ಇದನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಕೂಡ ಸುಲಭ ಮತ್ತು ಇದು ಒಂದು ಸಮಂಜಸವಾದ ಮೌಲ್ಯ. ಆದ್ರೆ ನಾವೇನ್ ಮಾಡೋಣ, ಈಗ ಇದನ್ನ 1000 ಪಟ್ಟು ಹೆಚ್ಚು ಮಾಡೋಣ. ಅಂದ್ರೆ ಈ ಹೊಸ ಜೀವಕೋಶ ಇರುತ್ತಲ್ವಾ, ಇದರ ತ್ರಿಜ್ಯ 3000 ಮೈಕ್ರೋಮೀಟರ್ಗಳಾಗಿರ್ಲಿ. ಇದು ನಮಗೆ ತಿಳಿದಂತ ಮೌಲ್ಯನ, ಇದು ಮಾನವರ ಕಣ್ಣಿಗೆ ಕಾಣುತ್ತೆ. ಇದು 3 ಮಿಲಿಮೀಟರ್ಗೆ ಸಮ. ಈಗ V/S ಏನಾಗುತ್ತೆ ಅಂತ ನೋಡಿದ್ರೆ 3000/3 ಅಂದ್ರೆ 1000 ಮೈಕ್ರೋಮೀಟರ್ಗಳು. ಇಂದಿನ ಪರಿಸ್ಥಿತಿಯಲ್ಲಿ ಪ್ರತಿ ಚದರ ಮೈಕ್ರೋಮೀಟರ್ ಮೇಲ್ಮೈ ವಿಸ್ತೀರ್ಣ 1 ಘನ ಮೈಕ್ರೋಮೀಟರ್ ಗಾತ್ರವನ್ನ ನಿರ್ವಹಿಸ್ತಿತ್ತು. ಇಲ್ಲಿ ಪ್ರತಿ ಚದರ ಮೈಕ್ರೋಮೀಟರ್ ಮೇಲ್ಮೈ ವಿಸ್ತೀರ್ಣ 1000 ಘನ ಮೈಕ್ರೋಮೀಟರ್ ಗಾತ್ರವನ್ನ ನಿರ್ವಹಿಸಬೇಕಾಗಿದೆ. ಇದು ಬಹಳ ದೊಡ್ಡ ಹೊರೆಯನ್ನ ಉಂಟು ಮಾಡುತ್ತೆ. ಇದರ ಫಲಿತಾಂಶವಾಗಿ ಜೀವಕೋಶವು ಪೋಷಕಾಂಶಗಳನ್ನ ಸಾಕಷ್ಟು ವೇಗವಾಗಿ ಒಳಗೆ ತೆಗೆದುಕೊಳ್ಳಲು ಆಗಲ್ಲ, ತ್ಯಾಜ್ಯಗಳನ್ನ ಕೂಡ ಹೊರಹಾಕಲು ಸಾಧ್ಯವಾಗಲ್ಲ, ಅನಿಲ ವಿನಿಮಯ ಕೂಡ ಸರಿಯಾಗಿ ನಡೆಯಲ್ಲ. ಅಂತಿಮವಾಗಿ ಇದು ಬಹಳ ಕಾಲ ಈ ರೀತಿ ಉಳ್ಕೊಳ್ಳೋದಿಲ್ಲ, ಅಂದ್ರೆ ಸಸ್ಟೈನಬಲ್ ಆಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವ ಅಂಶ ಬಂದು, ಕೋಶಗಳು ದೊಡ್ಡವಾಗ್ತಿದ್ದಂತೆ ಗಾತ್ರ ಡಿವೈಡೆಡ್ ಬೈ ಮೇಲ್ಮೈ ವಿಸ್ತೀರ್ಣ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಇದೇ ಕಾರಣಕ್ಕೆ ಬಹಳ ದೊಡ್ಡ ಜೀವಕೋಶಗಳು, ವಿಶೇಷವಾಗಿ ಗೋಳಾಕಾರದ ಕೋಶಗಳು ಅಸ್ತಿತ್ವದಲ್ಲಿಲ್ಲ. ನರವ್ಯೂಹ ಕೋಶಗಳು ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾವು ನೋಡ್ಬೋದು, ಇದು ತುಂಬಾ ಉದ್ದವಾಗಿದೆ ಮತ್ತು ತೆಳುವಾಗಿ ಕೂಡ ಇದೆ. ಆದ್ರಿಂದ ಇದು ಈ ಬದಲಾವಣೆಗಳಿಗೆ ಹೊಂದಾಣಿಕೆಗಳನ್ನ ಮಾಡಿಕೊಳ್ಳುತ್ತೆ. ಆದ್ರಿಂದ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಎಲುಬಿನ ಕೋಶಗಳಲ್ಲೂ ಕೂಡ ಇಲ್ಲಿ ನಾವು ನೋಡ್ಬೋದು ಹಲವಾರು ಶಾಖೆಗಳಿದೆ, ಬ್ರಾಂಚಸ್ ಇದೆ ಇಲ್ಲಿ. ಇದು ಕೂಡ ಹೊಂದಾಣಿಕೆಯನ್ನ ಮಾಡಿಕೊಳ್ಳುತ್ತೆ. ಒಟ್ಟಾರೆ ಎಲ್ಲಾ ಜೀವಕೋಶಗಳು ಗೋಳಾಕಾರದಲ್ಲಿ ಇರೋದಿಲ್ಲ. ಕೆಲವು ಜೀವಕೋಶಗಳು ತಮ್ಮ ಮೇಲ್ಮೈ ವಿಸ್ತೀರ್ಣವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ವಿಶೇಷ ಹೊಂದಾಣಿಕೆಗಳನ್ನ ಮಾಡಿಕೊಳ್ಳುತ್ತೆ.